ನಮಸ್ಕಾರ. ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದು ಅತ್ಯಗತ್ಯ. ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಜಮ್ಮು ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ದಾಳಿ. ಹಿಜ್ಬುಲ್ ಮುಜಾಹಿದೀನ್ ಭಯೋತ್ಪಾದಕ ಸಂಘಟನೆಯ ಶಂಕಿತ ಸೆರೆ. ಸಮ್ಮಿಶ್ರ ಸರ್ಕಾರ ಎಲ್ಲಾ ರಂಗಗಳಲ್ಲಿ ವಿಫಲ. ರೈತರ ಸಾಲ ಮನ್ನಾ ಯೋಜನೆ ಭರವಸೆ ಹುಸಿ. ಯಡಿಯೂರಪ್ಪ ಟೀಕೆ. ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಷ್ಟ್ರೀಯ ನಾಯಕರೊಂದಿಗೆ ಚರ್ಚಿಸಿ ಶೀಘ್ರ ಸೀಟು ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಲು ಕಾಂಗ್ರೆಸ್ ನಿರ್ಧಾರ. ವಾರ್ತೆಗಳ ವಿವರ. 1857ರಿಂದ 1947ರ ತನಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ಮಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತ ಡಿಕ್ಷನರಿ ಆಫ್ ಮಾರ್ಟೈಯರ್ಸ್ ಪುಸ್ತಕವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಬಳಿಕ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬರುವ ತನಕ ಅನೇಕರು ದೇಶಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು. ಅಂತಹವರ ಗುಣಗಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದರು. ಡಿಕ್ಷನರಿ ಆಫ್ ಮಾರ್ಟೈಯರ್ಸ್ ಪುಸ್ತಕ ದೇಶದ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಲಭ್ಯವಿರುವುದು ಅತ್ಯಗತ್ಯ. ಯುವ ಪೀಳಿಗೆಗೆ ಹುತಾತ್ಮರ ತ್ಯಾಗ ಬಲಿದಾನವನ್ನು ಅರ್ಥ ಮಾಡಿಸುವ ತುರ್ತು ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವ ಜೊತೆಯಲ್ಲಿ ಮನವರಿಕೆ ಮಾಡಿಕೊಡುವುದು ಅವಶ್ಯ ಎಂದು ಹೇಳಿದರು. ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿರುವ ಜಲಿಯನ್ ವಾಲಾಬಾಗ್ ದಂಡಿ ಯಾತ್ರೆ ಸೇರಿದಂತೆ ಅನೇಕ ಹೋರಾಟಗಳಲ್ಲಿ ಹುತಾತ್ಮರಾದವರ ಕುರಿತು ಪುಸ್ತಕ ಬಿಡುಗಡೆ ಮಾಡಿರುವುದು ಹರ್ಷ ತಂದಿದೆ. ಸೇನಾ ಯೋಧರಿಗಾಗಿ ರಾಷ್ಟ್ರೀಯ ಸ್ಮಾರಕವನ್ನು ಇತ್ತೀಚೆಗೆ ಅನಾವರಣ ಮಾಡಿರುವುದು ಸೇರಿದಂತೆ ಹಲವು ಸೌಲಭ್ಯಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. करने का मुझे सौभाग्य मिला। इसी तरह देश भर में हजारों पुलिस वाले शहीद हुए और मैंने एक दिन लाल किले से कहा था 35,000 पुलिस, लेकिन हमारे जहन में वो चीज आई नहीं। उनके लिए भी एक स्मारक यहां बनाया गया और ये नेशनल पुलिस मेमोरियल का निर्माण आज मैं देख रहा हूं कि बहुत राज्यों से लोग आते हैं तो वहां जाते भी हैं। देश का राजनीतिक एकीकरण करने वाले लौह पुरुष सरदार पटेल की दुनिया में सबसे ऊंची प्रतिमा स्टैच्यू ऑफ यूनिटी भी इसी सोच का परिणाम है। पहले की सरकार के समय नेताजी सुभाष चंद्र बोस और उनकी आजाद हिंद फौज के सम्मान में भी उतना नहीं किया गया था जितना होना चाहिए था। हमारी सरकार के दौरान आजाद हिंद फौज सरकार के 75 वर्ष पूरे होने पर लाल किले पर तिरंगा फहराया गया। लाल किले में उनकी स्मृति में एक क्रांति मंदिर की भी स्थापना की गई है। जो लोग इतिहास बना नहीं पाते हैं वो कभी कभी इतिहास को अपने रंग से रंगने की कोशिश करते हैं, क्योंकि उनमें इतिहास बनाने का सामर्थ्य नहीं होता है। और इसलिए इतिहास को ऐसे रंगों से रंगने के बजाय इतिहास को इतिहास के रूप में स्वीकार करने से शायद हम मानव जाति की बहुत बड़ी सेवा कर सकते हैं। और हमने करता है। आज भी मैंने देखा है रामायण की चर्चा होगी तो सीता जी को इन्होंने क्यों छोड़ा उस पर कई ग्रंथ लिखे जाते हैं, लिखने दीजिए ना। लेकिन घटना के संबंध में कोई विवाद नहीं करता है, तर्क देता है कि राम जी ने सीता जी को क्यों छोड़ा, तर्क करता है। कोई कहता है अच्छा किया बुरा किया सब करता है, लेकिन घटना को छेड़छाड़ नहीं करता है। मैं समझता हूं कि हर एक का अर्थ निकालना अपनी अपनी सोच के अनुसार सब करेंगे, लेकिन इतिहास को रंगों से रंगने से हम अपने ही रंग को खो देते हैं और जो अपने रंग को खो देते हैं वो कभी मेघधनुष का निर्माण नहीं कर सकते हैं। भारत की धरती पर शौर्य की ಕೇಂದ್ರ ಸಂಸ್ಕೃತಿ ಸಚಿವ ಡಾಕ್ಟರ್ ಮಹೇಶ್ ಶರ್ಮಾ, ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಸೇರಿದಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದ ಹಲವರ ವಿವರಗಳನ್ನು ಡಿಕ್ಷನರಿ ಆಫ್ ಮಾರ್ಟೈಯರ್ಸ್ನಲ್ಲಿ ನಮೂದಿಸಲಾಗಿದೆ ಎಂದು ಹೇಳಿದರು. रानी लक्ष्मीबाई हो, मंगल पांडे हो, खुदीराम बोस हो या क्रांति की ज्वाला के लिए भगत सिंह, राजगुरु या सुखदेव हो, या फांसी के तख्ते पर चढ़ते चढ़ते भारत माता की जय का उद्घोष करने वाले मदनलाल ढींगरा हो, बंगाल की धरती पर अपना सर्वोच्च बलिदान देने वाली रणरागिनी प्रीतिलता वड्डेदार हो, ऐसे हजारों शहीद आज हमें प्रेरणा देते हैं।
ಜಮ್ಮು ಕಾಶ್ಮೀರ ರಾಜ್ಯದ ಜಮ್ಮು ನಗರ ಬಸ್ ನಿಲ್ದಾಣದಲ್ಲಿಂದು ಮಧ್ಯಾಹ್ನ ತೀವ್ರ ಸ್ವರೂಪದ ಗ್ರೆನೇಡ್ ಸ್ಫೋಟ ಸಂಭವಿಸಿದ್ದು 32 ಮಂದಿ ಗಾಯಗೊಂಡಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ತಕ್ಷಣವೇ ಶೋಧ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಘಟನೆ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ಯಾಸಿರ್ ಜಾವೇದ್ ಭಟ್ ಎಂಬ ಆರೋಪಿಯನ್ನು ಬಂಧಿಸಲು ಯಶಸ್ವಿಯಾಗಿದ್ದು, ಈತ ಹಿಜ್ಬುಲ್ ಮುಜಾಹಿದೀನ್ ಭಯೋತ್ಪಾದಕ ಸಂಘಟನೆಯ ನಿರ್ದೇಶನದ ಮೇರೆಗೆ ಈ ಕೃತ್ಯ ಎಸಗಿದ್ದಾನೆ ಎಂದು ಜಮ್ಮು ಐಜಿಪಿ ಎಂಕೆ ಸಿನ್ಹಾ ತಿಳಿಸಿದ್ದಾರೆ. ब्लास्ट हुआ है या बस स्टैंड में हुआ है, अभी कुछ ही देर में आपको जानकारी देंगे हम अगले. There has been a grenade explosion over here. It seems that the grenade has been lobbed from outside. It possibly had rolled beneath the bus and it has caused injuries to approximately 18 persons. They have all been ಇಂದು ಮಧ್ಯಾಹ್ನ 12 ಗಂಟೆಯ ಸುಮಾರಿನಲ್ಲಿ ಜಮ್ಮು ನಗರದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಈ ಸ್ಫೋಟ ಸಂಭವಿಸಿತು. ಪೊಲೀಸರು ಮತ್ತು ಭದ್ರತಾ ಪಡೆಗಳು ಶ್ವಾನದಳದೊಂದಿಗೆ ಸ್ಥಳವನ್ನು ಸುತ್ತುವರೆದು ರಕ್ಷಣೆ ಹಾಗೂ ಶೋಧ ಕಾರ್ಯಾಚರಣೆ ಜೊತೆಗೆ ಆರೋಪಿಯ ಪತ್ತೆಗೆ ಸಿಸಿಟಿವಿ ಕ್ಯಾಮೆರಾಗಳ ಮೊರೆ ಹೋಗಿದ್ದರು. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭಯೋತ್ಪಾದನೆ ಕುರಿತಂತೆ ಹಬ್ಬಿಸಲಾಗುತ್ತಿರುವ ಸುಳ್ಳು ಸುದ್ದಿಗಳಿಗೆ ಗಮನ ಕೊಡದಂತೆ ಮತ್ತು ಆತಂಕಕ್ಕೆ ಒಳಗಾಗದಂತೆ ಭಾರತೀಯ ಸೇನೆ ಜನತೆಗೆ ಮನವಿ ಮಾಡಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಸೇನೆ, ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿರುವವರು ಸುಳ್ಳು ಮಾಹಿತಿ ಮತ್ತು ನಕಲಿ ಚಿತ್ರ, ಸುಳ್ಳು ವಿಡಿಯೋ ತುಣುಕುಗಳನ್ನು ಹರಿಬಿಡುತ್ತಿದ್ದಾರೆ. ಇವುಗಳನ್ನು ನಂಬಬೇಡಿ ಎಂದು ಮನವಿ ಮಾಡಿದೆ. ಭಯೋತ್ಪಾದನೆ ಹುಟ್ಟುಹಾಕುವವರು ಮತ್ತು ಅದರ ಏಜೆಂಟರುಗಳು ಭಾರತೀಯ ಸೇನೆಗೆ ಸಂಬಂಧಿಸಿದಂತೆಯೂ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಇಂಥ ವದಂತಿಗಳ ವಿಚಾರದಲ್ಲಿ ಸಾವಧಾನಚಿತ್ತರಾಗಿ ವರ್ತಿಸಿ ಸುಳ್ಳು ಸುದ್ದಿಗಳಿಗೆ ಬಲಿಯಾಗಬೇಡಿ ಎಂದು ಎಚ್ಚರಿಕೆ ನೀಡಿದೆ. ಬೇಹುಗಾರಿಕೆ ಸಂಸ್ಥೆಗಳ ನಿರ್ದೇಶನದ ಮೇರೆಗೆ ಮಸೂದ್ ಅಜರ್ ನೇತೃತ್ವದ ಜೈಷ್ ಎ ಮೊಹಮ್ಮದ್ ಭಾರತದಲ್ಲಿ ಹಲವಾರು ದಾಳಿಗಳನ್ನು ತಮ್ಮ ಅವಧಿಯಲ್ಲೂ ನಡೆಸಿತ್ತು ಎಂದು ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ತಿಳಿಸಿದ್ದಾರೆ. ಪ್ರಸ್ತುತ ದುಬೈನಲ್ಲಿ ನೆಲೆಸಿರುವ 75 ವರ್ಷದ ಮುಷರಫ್, ಜೈಷ್ ಎ ಮೊಹಮ್ಮದ್ ತಮ್ಮ ಹತ್ಯೆಗೂ 2 ಬಾರಿ ಪ್ರಯತ್ನಿಸಿತ್ತು ಎಂದು ತಿಳಿಸಿದ್ದಾರೆ. ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ 40 ಯೋಧರು ಹುತಾತ್ಮರಾದ ಸಿಆರ್ಪಿಎಫ್ ಸಿಬ್ಬಂದಿ ಇದ್ದ ವಾಹನದ ಮೇಲೆ ದಾಳಿಯ ಹೊಣೆಯನ್ನು ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೊತ್ತಿತ್ತು. ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಷಿ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇದ್ದಾನೆ ಎಂದು ತಿಳಿಸಿದ್ದರು. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಔಷಧಗಳು ಜನಸಾಮಾನ್ಯರಿಗೆ ದೊರಕುವಂತೆ ಮಾಡಲು ಜನೌಷಧ ಪರಿಯೋಜನೆ ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ಈ ಕುರಿತು ಜನಜಾಗೃತಿ ಮೂಡಿಸಲು ಇಂದು ದೇಶಾದ್ಯಂತ ಜನೌಷಧಿ ದಿನ ಆಚರಿಸುತ್ತಿದೆ. ಈ ಕುರಿತು ಒಂದು ವರದಿ. ದೆಹಲಿಯಲ್ಲಿಂದು ನಡೆದ ಪ್ರಧಾನ ಸಮಾರಂಭದಲ್ಲಿ ಭಾಗಿಯಾದ ಪ್ರಧಾನಿ ನರೇಂದ್ರ ಮೋದಿ, ಆರೋಗ್ಯ ಆರೈಕೆ ವಲಯದಲ್ಲಿ ಸಮಗ್ರ ಬದಲಾವಣೆಯನ್ನು ತರಲು ಸರ್ಕಾರ ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರದ ನಿಲುವಿನಲ್ಲಿ ಯಾವುದೇ ಗೊಂದಲವಿಲ್ಲ, ಬದಲಾಗಿ ಪರಿಹಾರವೇ ಎಲ್ಲ ಎಂದು ಹೇಳಿದ್ದಾರೆ. ದೇಶದ 652 ಜಿಲ್ಲೆಗಳಲ್ಲಿ 5,000ಕ್ಕೂ ಹೆಚ್ಚು ತಾಣಗಳಲ್ಲಿ ಯೋಜನೆಯ ಫಲಾನುಭವಿಗಳು, ಜನೌಷಧ ಮಳಿಗೆ ಮಾಲೀಕರು ಹಾಗೂ ಇತರರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ ಪ್ರಧಾನಿ, ಕೇಂದ್ರ ಸರ್ಕಾರ ಹಲವು ಪ್ರಮುಖ ಔಷಧಗಳ ದರವನ್ನು ನಿಯಂತ್ರಿಸಿದ್ದು, ಗುಣಮಟ್ಟದ ಔಷಧಗಳನ್ನು ಕೈಗೆಟುಕುವ ದರದಲ್ಲಿ ಬಡ ರೋಗಿಗಳಿಗೆ ಪೂರೈಸುತ್ತಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ ಎಂದರು. ಪ್ರಧಾನಮಂತ್ರಿಯಾಗಿ ತಾವು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದು, ತಮ್ಮ ಅವಧಿಯಲ್ಲಿ 15 ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳನ್ನು ನಿರ್ಮಿಸಲಾಗಿದೆ ಅಥವಾ ನಿರ್ಮಿಸಲಾಗುತ್ತಿದೆ ಮತ್ತು 31,000 ಎಂಬಿಬಿಎಸ್ ಹಾಗೂ ಸ್ನಾತಕೋತ್ತರ ಸೀಟುಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಳ ಮಾಡಲಾಗಿದೆ ಎಂದು ವಿವರಿಸಿದರು. 1,000 करोड़ रुपए की बचत आप जैसे परिवारों को हुई है और अभी तो उसका ज्यादा प्रचार भी नहीं हुआ है, अभी तो शुरुआत है और हमारे सामान्य परिवार के 1,000 करोड़ बच जाए, ये अपने आप में बहुत बड़ी ताकत है. आजादी के 65 वर्षों में सिर्फ 7 एम्स बने थे. बीते 5 वर्ष में ही हमने 15 एम्स या तो बन चुके हैं या फिर बनने की प्रक्रिया तेज गति से आगे बढ़ रही है. इसी तरह देश को उत्तम मेडिकल प्रोफेशनल्स मिले, इसके लिए
बीते 4-4.5 वर्ष में 31,000 एमबीबीएस और पोस्ट ग्रेजुएशन की सीटें हमने बढ़ाई है। ಸಂವಾದದ ವೇಳೆ ಹಲವು ಫಲಾನುಭವಿಗಳು ಜನೌಷಧ ಪರಿಯೋಜನೆಯಿಂದ ತಮ್ಮ ಕುಟುಂಬದ ವೈದ್ಯಕೀಯ ವೆಚ್ಚದಲ್ಲಿ ಭಾರಿ ಇಳಿಕೆಯಾಗಿದೆ ಎಂದು ಧನ್ಯವಾದ ಅರ್ಪಿಸಿದರು. ದೇಶದ ನಾಗರಿಕರಿಗೆ ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಈ ಕೇಂದ್ರಗಳು ಒದಗಿಸುತ್ತಿದ್ದು 2020ರ ಒಳಗೆ ದೇಶದ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವುದು ಸರ್ಕಾರದ ಗುರಿಯಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಈ ಕುರಿತು ಮಾಹಿತಿ ನೀಡಿ, ಕಳೆದ 3 ವರ್ಷಗಳಲ್ಲಿ ಜನರಿಕ್ ಔಷಧಗಳ ಮಾರುಕಟ್ಟೆ ವ್ಯಾಪಕವಾಗಿ ಬೆಳೆದಿದ್ದು 2% ವ್ಯಾಪಾರ ಹೆಚ್ಚಿದೆ. ಜನರಿಕ್ ಔಷಧಿಗಳು 50% ಅಗ್ಗವಾಗಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಜನೌಷಧಿ ಕೇಂದ್ರಗಳ ಆರಂಭದಿಂದ ದೇಶದ ನಾಗರಿಕರ ಸುಮಾರು 1,000 ಕೋಟಿ ರೂಪಾಯಿಗಳಷ್ಟು ಹಣ ಉಳಿತಾಯವಾಗಿದೆ. ಹಲವರು ಜನೌಷಧ ಕೇಂದ್ರಗಳಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು. देश में हम जनौषधि दिन मना रहे हैं. देश में आज हमने 5,000 जनौषधि स्टोर ओपन किया है. 5,000 जनौषधि स्टोर पर कल प्रधानमंत्री जी वीडियो कॉन्फ्रेंस से बात करेंगे. 5,000 जनौषधि स्टोर ओपन हुआ है. 650 डिस्ट्रिक्ट कवर हुआ है और अगले दिनों में 2020 तक हमने सभी ब्लॉक स्तर पर जनौषधि स्टोर ओपन करके देश की जनता को एफोर्डेबल और क्वालिटी मेडिसिन उपलब्ध कराने के लिए हमने निर्णय किया है और 2020 तक देश में सभी ब्लॉक स्तर पर जनौषधि स्टोर ओपन करके सस्ती दवाइयां हम उपलब्ध कराएंगे. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ದೇಶಾದ್ಯಂತ ಪ್ರಾದೇಶಿಕ ವಾಯು ಸಂಪರ್ಕ ಸೇವೆ ಉತ್ತೇಜಿಸಲು 4,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇವಾರಹಿತ ಮತ್ತು ಹೆಚ್ಚು ಬಳಕೆಯಾಗದ ವಿಮಾನ ನಿಲ್ದಾಣಗಳ ಪುನಶ್ಚೇತನ ಮತ್ತು ಅಭಿವೃದ್ಧಿಯ ಪ್ರಸ್ತಾಪಕ್ಕೆ ಅನುಮೋದನೆ ನೀಡಿದೆ. ಸಭೆಯ ಬಳಿಕ ವಿವರ ನೀಡಿದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ, ರಾಜ್ಯ ಸರ್ಕಾರಗಳು, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ, ನಾಗರಿಕ ವಸಾಹತುಗಳು, ಕೇಂದ್ರ ಸರ್ಕಾರದ ಸಾರ್ವಜನಿಕ ವಲಯದ ಘಟಕಗಳ ವ್ಯಾಪ್ತಿಯ ಸೇವಾರಹಿತ ಮತ್ತು ಹೆಚ್ಚು ಬಳಕೆಯಾಗದ ವಿಮಾನ ನಿಲ್ದಾಣಗಳ ಪುನಶ್ಚೇತನ ಮತ್ತು ಅಭಿವೃದ್ಧಿಯ ನಿರ್ಣಯ ಕೈಗೊಂಡಿದೆ. ಇದರಿಂದಾಗಿ ಸಣ್ಣ ನಗರಗಳು ಮತ್ತು ಪಟ್ಟಣಗಳು ವಾಯು ಸಂಪರ್ಕ ಪಡೆಯಲಿವೆ ಎಂದರು. ಅಟಲ್ ನಾವೀನ್ಯ ಅಭಿಯಾನವನ್ನು 2019-20 ಸಾಲಿನಲ್ಲಿ ಮುಂದುವರಿಸಲು ಮತ್ತು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳ ವಿಸ್ತರಣೆಗಾಗಿ 1,000 ಕೋಟಿ ರೂಪಾಯಿಗಳ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಇದು ಯುವಜನರಲ್ಲಿ ನಾವೀನ್ಯತೆಯ ಕಲ್ಪನೆಯನ್ನು ಉತ್ತೇಜಿಸಲಿದೆ ಎಂದರು. ಈ ಮಧ್ಯೆ ದೆಹಲಿಯಲ್ಲಿಂದು ನಡೆದ ಆರ್ಥಿಕ ವ್ಯವಹಾರಗಳ ಕುರಿತ ಕೇಂದ್ರ ಸಚಿವ ಸಂಪುಟ ಸಮಿತಿ ಸಭೆ ಸಕ್ಕರೆ ಕಾರ್ಖಾನೆಗಳಿಗೆ 2,790 ಕೋಟಿ ರೂಪಾಯಿ ಮೊತ್ತದ ಹೆಚ್ಚುವರಿ ನಿಧಿಗೆ ತನ್ನ ಅನುಮೋದನೆ ನೀಡಿದೆ ಎಂದರು. ಬಡ್ಡಿ ಸಹಾಯಧನದ ಈ ಅನುಮೋದನೆಯು ಮೌಲ್ಯವರ್ಧನೆಯೊಂದಿಗೆ ಪೆಟ್ರೋಲ್ ಜೊತೆಗೆ ಎಥನಾಲ್ ಅನ್ನು ಬೆರೆಸುವ ಕಾರ್ಯಕ್ರಮದಡಿಯಲ್ಲಿ ಎಥನಾಲ್ ಪೂರೈಕೆಯ ಮೂಲಕ ಸಕ್ಕರೆ ಕಾರ್ಖಾನೆಗಳ ಹಣ ಹರಿವನ್ನು ಹಾಗೂ ಅವುಗಳ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲಿದೆ. ಇದು ಸಕಾಲದಲ್ಲಿ ಕಬ್ಬು ಬೆಳೆಗಾರರ ಬಾಕಿ ಪಾವತಿಗೂ ನೆರವಾಗಲಿದೆ ಎಂದರು. ವಿಶ್ವವಿದ್ಯಾನಿಲಯಗಳ ಬೋಧಕರ ನೇಮಕಾತಿಯಲ್ಲಿ ರೋಸ್ಟರ್ ರೀತಿಯ ಮೀಸಲು ಕಲ್ಪಿಸುವ ಅಧ್ಯಾದೇಶಕ್ಕೂ ಸಂಪುಟ ತನ್ನ ಅನುಮೋದನೆ ನೀಡಿದೆ ಎಂದರು. SC, ST, OBC इस निर्णय की वजह से उनका रिप्रेजेंटेशन बिल्कुल कम हो गया, कुछ का तो नेग्लिजिबल हो गया और इस वजह से लेकर उस अंडर रिप्रेजेंटेशन को करेक्ट करने के लिए आज जो सेंट्रल एजुकेशनल इंस्टीट्यूशन रिजर्वेशन इन टीचर्स अकाडर है एक्ट है उसके संबंध में एक कानून बनाया गया है और ऑर्डिनेंस के माध्यम से, और उसका मूल सार ये है कि अ यूनिवर्सिटी विल बी टेकन एज वन यूनिट. विश्वविद्यालय, कॉलेज या यूनिवर्सिटी को एक यूनिट मानकर शेड्यूल कास्ट, शेड्यूल ट्राइब, ओबीसी को 200 पॉइंट रोस्टर के उस सिस्टम पर रिजर्वेशन देने का आज ऐतिहासिक फैसला कैबिनेट ने किया है. ಕಳೆದ ವಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸಾಮಾಜಿಕ ನ್ಯಾಯ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ಬೋಧಕರ ನೇಮಕಾತಿಯಲ್ಲಿ ರೋಸ್ಟರ್ ಮೀಸಲು ವ್ಯವಸ್ಥೆ ಪುನರ್ಜಾರಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದರು.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 22 ಸ್ಥಾನಗಳಲ್ಲಿ ಪಕ್ಷ ರಾಜ್ಯದಲ್ಲಿ ಗೆಲುವು ಸಾಧಿಸಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಎಲ್ಲಾ ರಂಗಗಳಲ್ಲಿ ವಿಫಲವಾಗಿದೆ. ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ. ಅನ್ನದಾತನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ರೈತರ 45,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವುದಾಗಿ ಭರವಸೆ ನೀಡಿ ರೈತ ಸಮುದಾಯವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಸುಳ್ಳು ಭರವಸೆ ಕೊಟ್ಟು 37 ಸೀಟ್ ಗೆದ್ರು, ಇಲ್ಲಾಂದ್ರೆ 20 ಸೀಟು ಗೆಲ್ತಾ ಇರಲಿಲ್ಲ. ಇಂಥ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ನಡವಳಿಕೆ ಜನ ಖಂಡಿಸ್ತಾ ಇದ್ದಾರೆ. ಬರಗಾಲ ತೀವ್ರತರವಾಗಿದೆ, ಕುಡಿಯೋ ನೀರಿನ ಹಾಹಾಕಾರ ಇದೆ, ಜನರಿಗೆ ಮೇವಿಲ್ಲ, ಯಾವುದೇ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸುತ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. 4.5 ವರ್ಷಗಳ ಸಂಸದರ ಸಾಧನೆ ಬಿಂಬಿಸುವ ವಿಕಾಸದ ಪಥದೆಡೆಗೆ ಪುಟ್ಟ ಹೆಜ್ಜೆ ಪುಸ್ತಕವನ್ನು ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೇಶದ ಜನರಿಗೆ ನೀಡಿದ್ದ ಬಹುತೇಕ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಈಡೇರಿಸಿದ್ದಾರೆ. ಹೀಗಾಗಿ ಈ ಬಾರಿಯೂ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರೀಯ ವಿದ್ಯಾಲಯ ಆರಂಭ, ರಾಜ್ಯದ ಪ್ರಥಮ ಸಖಿ ಕೇಂದ್ರ ಉದ್ಘಾಟನೆ, ಪಾಸ್ಪೋರ್ಟ್ ಸೇವಾ ಕೇಂದ್ರ ಸೇರಿದಂತೆ 10 ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸಾಧನೆ ಶೂನ್ಯ, ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆದಿಲ್ಲ ಎಂದು ದೂರಿದರು. 5 ವರ್ಷಗಳಲ್ಲಿ ನಾವು ಮಾಡಿದೀವಿ. ಫಸ್ಟ್ ಇನ್ನು ಉಡುಪಿ ಚಿಕ್ಕಮಗಳೂರು ಯಾವುದು ಅಂತ ಇಲ್ಲಿ ತನಕ ನನ್ನ ಉಡುಪಿ ಚಿಕ್ಕಮಗಳೂರು ಕೇಂದ್ರೀಯ ವಿದ್ಯಾಲಯ ಇರಲಿಲ್ಲ. ನಮ್ಮೆಲ್ಲ ವಿದ್ಯಾರ್ಥಿನಿಯರು ಗುಣಮಟ್ಟದ ಶಿಕ್ಷಣ ಪಡಿಬೇಕಂದ್ರೆ ಖಾಸಗಿ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು 2 ಜಿಲ್ಲೆಗಳಲ್ಲಿ ಕೇಂದ್ರೀಯ ವಿದ್ಯಾಲಯ ಮೊದಲ ಬಾರಿಗೆ ಆರಂಭ ಆಗಿದೆ. ನಮಗೆ ಇವತ್ತು ಉಡುಪಿನಲ್ಲಿ ಪಾಸ್ಪೋರ್ಟ್ ಕಚೇರಿಯನ್ನ ಆರಂಭ ಮಾಡಿ ಅಲ್ಲಿ ಕೇವಲ 8 ತಿಂಗಳ ಅವಧಿಯಲ್ಲಿ ಸುಮಾರು 8,000 ಯುವತಿಯರಿಗೆ ಜನರಿಗೆ ನಾವು ಪಾಸ್ಪೋರ್ಟ್ ಅನ್ನ ವಿತರಣೆ ಮಾಡುವಂತ ಒಂದು ಕೆಲಸ ಮಾಡಿದೀವಿ. ಕರ್ನಾಟಕದಲ್ಲಿ ಸರ್ಕಾರ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇಲ್ಲ. ಯಾವುದೇ ಕೇಂದ್ರದ ಯೋಜನೆಗಳಿಗೆ ಸಹಕಾರ ದೊರೀತಾ ಇಲ್ಲ. ನಿನ್ನೆ ಪ್ರಧಾನಿಯವರು ಕೂಡ ಮೆನ್ಷನ್ ಮಾಡಿದ್ದಾರೆ, ರೈತರ ಅಕೌಂಟ್ಗೆ ನಾನು ದುಡ್ಡು ಹಾಕಬೇಕು ಅಂತಂದ್ರೂ ಕೂಡ ಅದರ ಪಟ್ಟಿಯನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಹಾಗೇನೆ ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿಗೆ ಬಂದಿರುವಂತ ಸ್ಮಾರ್ಟ್ ಸಿಟಿಗೆ ಬಂದಿರುವಂತ ದುಡ್ಡನ್ನು ಕೂಡ ಬೇರೆ ಕೆಲಸಕ್ಕೆ ಸುಮಾರು 500 ಕೋಟಿಯಷ್ಟು ಹಣವನ್ನ ಬೇರೆ ಕೆಲಸಕ್ಕೆ ಡೈವರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ನೊಂದಿಗೆ ಸೀಟು ಹಂಚಿಕೆ, ಚುನಾವಣಾ ಸಿದ್ದತೆ ಕುರಿತಂತೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು. ಸಭೆಯಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ಕೆ ಪಾಟೀಲ್, ಹಿರಿಯ ನಾಯಕರಾದ ರಾಮಲಿಂಗಾರೆಡ್ಡಿ, ಬಿಕೆ ಹರಿಪ್ರಸಾದ್, ಆರ್ವಿ ದೇಶಪಾಂಡೆ, ಮಾರ್ಗರೇಟ್ ಆಳ್ವಾ, ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಜೆಡಿಎಸ್ನೊಂದಿಗೆ ಸೀಟು ಹಂಚಿಕೆ ಸಂಬಂಧ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ವಾಸ್ತವ ಸಂಗತಿಗಳನ್ನು ಮನವರಿಕೆ ಮಾಡಿಕೊಡುವ ಜೊತೆಗೆ ಹಾಲಿ ಸಂಸದರು ಇರುವ ಸ್ಥಾನಗಳನ್ನು ಕಾಂಗ್ರೆಸ್ಗೆ ಉಳಿಸಿಕೊಳ್ಳುವುದು ಹಾಗೂ ಇನ್ನುಳಿದ ಕ್ಷೇತ್ರಗಳಿಗೆ ಗೆಲ್ಲುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸುದೀರ್ಘ ಸಮಾಲೋಚನೆ ನಡೆಸಲಾಯಿತು. ಜೆಡಿಎಸ್ ನಾಯಕರೊಂದಿಗೆ ಚರ್ಚಿಸಿ ಶೀಘ್ರದಲ್ಲೇ ಸೀಟು ಹಂಚಿಕೆ ಅಂತಿಮಗೊಳಿಸುವ ನಿರ್ಧಾರಕ್ಕೆ ಸಮಿತಿ ಸಭೆ ಬಂದಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಎಚ್ಚರಿಕೆ, ಬಾಲ್ಯ ವಿವಾಹ ಕಾನೂನು ಶಿಕ್ಷಾರ್ಹ. ಕನಿಷ್ಠ 1 ವರ್ಷದಿಂದ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಲಾಗುವುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ಸಾಂಸ್ಕೃತಿಕ ಉತ್ಸವ ಏರ್ಪಡಿಸಲಾಗಿತ್ತು. ಮಹಿಳೆಯರು ತಮ್ಮ ಭಾವನೆಗಳನ್ನು ಚಿತ್ರ ಬಿಡಿಸುವ ಮೂಲಕ ಅನಾವರಣಗೊಳಿಸಿದ್ದು ಉತ್ಸವದ ವಿಶೇಷವಾಗಿತ್ತು. ರಂಗೋಲಿ ಸ್ಪರ್ಧೆ, ಕರಕುಶಲ ವಸ್ತು, ಕಪ್ಪೆ ಚಿಪ್ಪು ಕಲಾಕೃತಿಗಳ ಪ್ರದರ್ಶನ ಗಮನ ಸೆಳೆದವು.
ಕ್ಷೇತ್ರದಲ್ಲೂ ಮೈಸೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಯೋತಿ ಈ ಹಿಂದೆ ಮಹಿಳೆಯರು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದರು, ಆದರೆ ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದರು. ನಾಟ್ ಓನ್ಲಿ ಅಧಿಕಾರ ಇರಬಹುದು ಅಥವಾ ಹುದ್ದೆಗಳಿರಬಹುದು, ಬೇರೆ ಬೇರೆ ಕ್ಷೇತ್ರದ ಅಲ್ಲದೆ ಇಂಡಸ್ಟ್ರಿ ಇರಬಹುದು, ಅದಲ್ಲದೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಿಂದಿನಿಂದನೂ ಕೂಡ ಅವ್ರದ್ದು ಮಹಿಳೆಯರದ್ದು ಪ್ರಾಬ್ಲಿ ಇದ್ದೇ ಇತ್ತು. ಆಮೇಲೆ ಇಲ್ಲಿರೋದೆಲ್ಲ ಹೆಣ್ಮಕ್ಳು ಬರೆದಿರುವಂತಹ ಚಿತ್ರಗಳನ್ನೇ, ಅಂದ್ರೆ ಅವರ ಮನಸ್ಸಿನ ಭಾವನೆಗಳು ಏನಿರಬಹುದು ಮತ್ತು ಸಮಾಜದಲ್ಲಿ ನಡೀತಾ ಇರೋ ವಿವಿಧ ಆಯಾಮಗಳಿಗೆ ಅವರ ರಿಯಾಕ್ಷನ್ ಏನು ಅನ್ನುವಂಥದ್ದು ಒಂದೊಂದರಲ್ಲೂ ಕಾಣಿಸ್ತಾ ಇದೆ. ಪುಟ್ಟದ ಬರ್ಡ್ಸ್ಗಳಿದೆ, ಪೆಂಗ್ವಿನ್ಸ್ ಇದೆ, ಉತ್ಸವದಲ್ಲಿ ಚಿತ್ರಕಲೆ ಬಿಡಿಸಿದ ಮೈಸೂರಿನ ಕಲಾವಿದೆ ರಾಧಾ ಮಲ್ಲಪ್ಪ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಕಾರ್ವಿಂಗ್ ಮಾಡಿ ಕೀಚೈನ್ಸ್ ಮಾಡಿದ್ದೀನಿ, ಮತ್ತೆ ಕವಡೆ ಮೇಲೆ ಕಾರ್ವಿಂಗ್ ಗಣಪತಿಗಳನ್ನ ಕಾರ್ವಿಂಗ್ ಮಾಡಿದ್ದೀನಿ. ಈ ತರ ಎಲ್ಲ ಚಿಕ್ಕ ಚಿಕ್ಕದನ್ನ ತಗೊಂಡ್ ಬಂದೀನಿ. ಈ ತರ ಸರಗಳಿದಾವೆ, ಇದನ್ನೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಹಿತಿಗಳಿಗೆ ಇದೇ ಮಾರ್ಚ್ 9ರಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅರವಿಂದ ಮಾಲಗತ್ತಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಡಿಕೆ ಶಿವಕುಮಾರ್, ಹಿರಿಯ ಸಾಹಿತಿ ಡಾ ಚಂದ್ರಶೇಖರ ಪಾಟೀಲ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ 10 ಮಂದಿ ವಿದ್ವಾಂಸರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಸೇರಿದಂತೆ ಡಿಜಿಟಲ್ ಹಾಗೂ ಮುದ್ರಣ ಮಾಧ್ಯಮ ಸಾಹಿತ್ಯದ 2 ಹೊಸ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸಾಹಿತಿಗಳಾದ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷವೂ ಕೂಡ 10 ಜನ ವಿದ್ವಾಂಸರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಈ ವರ್ಷ ಮತ್ತೆ 2 ಹೊಸ ಪುರಸ್ಕಾರಗಳನ್ನು ಘೋಷಿಸಿದ್ದಾರೆ. ಅದು ಮಾಧ್ಯಮ ಸಾಹಿತ್ಯ ಪುರಸ್ಕಾರಕ್ಕೆ ಸಂಬಂಧಪಟ್ಟಂತಹದ್ದು. ಇದರಲ್ಲಿ 2 ಪುರಸ್ಕಾರಗಳಿವೆ. ಒಂದು ಡಿಜಿಟಲ್ ಮಾಧ್ಯಮಕ್ಕೆ ಸಂಬಂಧಪಟ್ಟದ್ದಾದರೆ ಮತ್ತೊಂದು ಮುದ್ರಣ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹದ್ದಾಗಿದೆ. ಈ 2 ಪ್ರಶಸ್ತಿಗಳು ಈ ವರ್ಷದಿಂದ ನಾವು ಕೊಡಮಾಡಿದ್ದೇವೆ. ಜನರಿಕ್ ಔಷಧಿ ದಿನದ ಅಂಗವಾಗಿ ಮೈಸೂರಿನಲ್ಲಿಂದು ಜನರಿಕ್ ಔಷಧಿ ಫಲಾನುಭವಿಗಳು ಹಾಗೂ ಮಾರಾಟಗಾರರ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಸಭಾ ಕಾರ್ಯಕ್ರಮವನ್ನು ಶಾಸಕ ಎಸ್ಎ ರಾಮದಾಸ್ ಉದ್ಘಾಟಿಸಿ ಜನೌಷಧಿ ಕೇಂದ್ರಕ್ಕೆ ಮೈಸೂರು ಸೇರಿದಂತೆ ದೇಶದೆಲ್ಲೆಡೆ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು, ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಬಡ ಜನರಿಗೆ ಅನುಕೂಲವಾಗಿದೆ ಎಂದರು. ಜನೌಷಧವನ್ನ ತೆಗೆದುಕೊಳ್ತಾ ಇದ್ದಾರೆ ಮೈಸೂರಿನಲ್ಲಿ. ಒಂದು 30ರಿಂದ ಅಂದ್ರೆ ನಮ್ಮ ಲೆಕ್ಕಾಚಾರದ ಪ್ರಕಾರದಲ್ಲಿ ಸುಮಾರು 20 ಕೋಟಿಗಿಂತ ಹೆಚ್ಚು ವ್ಯವಹಾರಗಳಾಗಿದೆ. ಜನಗಳಿಗೆ ಉಳಿದಿರೋದು ಎಷ್ಟು ಮೈಸೂರಿನವರಿಗೆ ಗೊತ್ತಾ? 70 ಕೋಟಿ ರೂಪಾಯಿಗಳು ಸೇವಿಂಗ್ಸ್ ಆಗಿದೆ ಮೈಸೂರಿನವರಿಗೆ. ಇಷ್ಟೆಲ್ಲ ಜನರ ಬಗ್ಗೆ ಆರೋಗ್ಯ ವ್ಯವಸ್ಥೆ ಬಗ್ಗೆ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಪ್ರತಿ ಭಾನುವಾರ ಸಂಸದ ಪ್ರತಾಪ್ ಸಿಂಹ ಮೈಸೂರು ನಗರವನ್ನು ಸ್ವಚ್ಛ ಮೈಸೂರು ಮಾಡುವ ಜೊತೆಗೆ ಸ್ವಾಸ್ಥ್ಯ ಮೈಸೂರು ಮಾಡುವುದು ನಮ್ಮ ಉದ್ದೇಶ. ಪ್ರಧಾನಿ ನರೇಂದ್ರ ಮೋದಿ ಜಾರಿಗೆ ತಂದ ಜನೌಷಧಿ ಮಳಿಗೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು. ಫಲಾನುಭವಿ ನಾಗರಾಜ್, ಪ್ರತಿ ತಿಂಗಳು ಔಷಧಿಗೆ 4,500 ರೂಪಾಯಿ ಖರ್ಚಾಗುತ್ತಿತ್ತು. ಈಗ ಅದೇ ಔಷಧಿಗಳು 1,500 ರೂಪಾಯಿಗೆ ದೊರೆಯುತ್ತಿವೆ ಎಂದರು. Therefore, I was able to save 1,600 rupees a month. Can you believe it, sir? It was that was my this thing. I'm so happy. This is giving a lot of. ಮತ್ತೊಬ್ಬ ಫಲಾನುಭವಿ ಸುಹಾಸಿನಿ, ಬೇರೆ ಅಂಗಡಿಗಳಲ್ಲಿ ಹೆಚ್ಚಿನ ದುಡ್ಡು ಕೊಟ್ಟು ಔಷಧಿ ಖರೀದಿಸಬೇಕಾಗಿತ್ತು. ಜನೌಷಧಿ ಕೇಂದ್ರಗಳಲ್ಲಿ ಗುಣಮಟ್ಟದ ಔಷಧಿಗಳನ್ನು ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದು, ಇದರಿಂದ ಅನೇಕ ರೋಗಿಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸುವ ಬೈಕ್ ರ್ಯಾಲಿಗೆ ಮಂಡ್ಯದಲ್ಲಿಂದು ಜಿಲ್ಲಾಧಿಕಾರಿ ರೂಪಾ ಚಾಲನೆ ನೀಡಿದರು. ಬೈಕ್ಗಳಲ್ಲಿ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಆಮಿಷಕ್ಕೆ ಒಳಗಾಗದೆ ವಿವೇಚನೆಯಿಂದ ಮತ ಚಲಾಯಿಸುವಂತೆ ಮತದಾರರಿಗೆ ಅರಿವು ಮೂಡಿಸಲಾಯಿತು. ತಹಶೀಲ್ದಾರ್ ನಾಗೇಶ್, ನಗರಸಭೆ ಆಯುಕ್ತ ಲೋಕೇಶ್, ಡಿವೈಎಸ್ಪಿ ಗಂಗಾಧರ್ ಭಾಗವಹಿಸಿದ್ದರು. ಉಪವಿಭಾಗಾಧಿಕಾರಿ ರಾಜೇಶ್,
ಯುವ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲು ಚುನಾವಣಾ ಆಯೋಗಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಿದರು. ಮತದಾನ ಪ್ರಕ್ರಿಯೆಯಿಂದ ಯಾರೊಬ್ಬರೂ ಸಹ ಬಿಡಬಾರದು. ಹಾಗೆ ಮತದಾನ ಪ್ರಕ್ರಿಯೆ, ಮತದಾನದ ಗುರುತು ಚೀಟಿ ಪಡೆಯೋದರಲ್ಲಿ ಪ್ರತಿಯೊಬ್ಬರೂ ಸಹ ಪಾಲ್ಗೊಳ್ಳಬೇಕು. ಹಾಗೆ ಅದನ್ನು ಗುರುತು ಚೀಟಿಯನ್ನು ಪಡೆಯಬೇಕು, ಮತದಾನದಲ್ಲಿ ಪಾಲ್ಗೊಳ್ಳಬೇಕು. ಮತದಾನ ಒಂದು ಪವಿತ್ರವಾದಂಥ ಕೆಲಸ, ಇದೊಂದು ಪ್ರಜಾಪ್ರಭುತ್ವವನ್ನು ಕಟ್ಟುವಂಥ ಕೆಲಸ. ಆ ಉದ್ದೇಶದಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಂಡ್ಯ ನಗರದಲ್ಲಿ ಇಂದು ನಾವು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು. ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಮಹಿಳೆಯರಿಗೆ ನೀಡಲಾಗುವ ಅತ್ಯುನ್ನತ ನಾಗರಿಕ ಗೌರವ ನಾರಿ ಶಕ್ತಿ ಪುರಸ್ಕಾರನ್ನು ನಾಳೆ ದೆಹಲಿಯಲ್ಲಿ ಪ್ರದಾನ ಮಾಡಲಿದ್ದಾರೆ. ಈ ಪುರಸ್ಕಾರಕ್ಕೆ ಈ ವರ್ಷ 44 ಜನರನ್ನು ಆಯ್ಕೆ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ವಿವರ ನೀಡಿ, ಮಹಿಳೆಯರ ಸಶಕ್ತೀಕರಣ ಮತ್ತು ಸಾಮಾಜಿಕ ಕಲ್ಯಾಣದ ನಿಟ್ಟಿನಲ್ಲಿ ಅವಿಸ್ಮರಣೀಯ ಸೇವೆ ಸಲ್ಲಿಸಿದ ಮಹಿಳೆಯರು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ನಾರಿ ಶಕ್ತಿ ಪುರಸ್ಕಾರ ನೀಡಲಾಗುತ್ತಿದೆ ಎಂದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ದೆಹಲಿಯಲ್ಲಿಂದು ವಾರ್ಷಿಕ ವರದಿ 2019ರ ಪುಸ್ತಕ ಮತ್ತು ವಿದ್ಯುನ್ಮಾನ ಪ್ರತಿ ಬಿಡುಗಡೆ ಮಾಡಿದರು. ಸಚಿವಾಲಯದ ಪ್ರಕಾಶನ ವಿಭಾಗದ ಮಹಾನಿರ್ದೇಶಕರಾದ ಸಾಧನಾ ರಾವತ್, ಭಾರತ ಸರ್ಕಾರದ ವಾರ್ತಾ ಶಾಖೆಯ ಪ್ರಧಾನ ಮಹಾನಿರ್ದೇಶಕ ಸೀತಾಂಶುಕರ್, ಆರ್ಎನ್ಐನ ರಿಜಿಸ್ಟ್ರಾರ್ ಜನರಲ್ ಗಣೇಶನ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಖರೆ ಭಾರತ 2019 ವಾರ್ಷಿಕ ವರದಿಯನ್ನು ಹೊರತರುವ ಮೂಲಕ ದೇಶದ ಎಲ್ಲರಿಗೂ ಮಾಹಿತಿ ತಲುಪಿಸುವ ಕಾರ್ಯವನ್ನು ಪ್ರಕಾಶನ ವಿಭಾಗ ಮಾಡಿದೆ. ಕೃಷಿ, ಆರ್ಥಿಕತೆ, ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಭಾರತದ ಸಾಧನೆಯ ಬಗ್ಗೆ ಅಧಿಕೃತ ಮತ್ತು ನಿಖರ ಮಾಹಿತಿಯನ್ನು ಈ ಕೃತಿ ನೀಡಲಿದೆ ಎಂದರು. Like the ones preceding them have been a source of information not only for the young readers but also for those desirous of having more detail about Indian economy or Indian agriculture or Indian achievement in science and technology or in various other facets of development of this country. ಲೋಕಪಾಲ್ ಮತ್ತು ಅದರ ಸದಸ್ಯರ ನೇಮಕಕ್ಕಾಗಿ ಆಯ್ಕೆ ಸಮಿತಿ ಸಭೆ ಸೇರಬಹುದಾದ ಸಂಭಾವ್ಯ ದಿನದ ಕುರಿತಂತೆ 10 ದಿನಗಳ ಒಳಗಾಗಿ ಮಾಹಿತಿ ನೀಡುವಂತೆ ಸುಪ್ರೀಂ ಕೋರ್ಟ್ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಅವರಿಗೆ ಸೂಚಿಸಿದೆ. ಸರ್ವೋನ್ನತ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ನೇತೃತ್ವದ ಶೋಧ ಸಮಿತಿ ನ್ಯಾಯದರ್ಶಿಗಳ 3 ತಂಡಗಳ ಹೆಸರನ್ನು ಆಯ್ಕೆ ಸಮಿತಿಗೆ ಈಗಾಗಲೇ ಶಿಫಾರಸು ಮಾಡಿದೆ ಎಂದು ವೇಣುಗೋಪಾಲ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠಕ್ಕೆ ತಿಳಿಸಿದರು. ಗುವಾಹಟಿಯಲ್ಲಿ ನಡೆದ ಮಹಿಳಾ ಕ್ರಿಕೆಟ್ ಟಿ20ಯ 2ನೇ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ ತಂಡ 5 ವಿಕೆಟ್ಗಳಿಂದ ಮಣಿಸಿದ್ದು 3 ಪಂದ್ಯಗಳ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸ್ಮೃತಿ ಮಂದಾನ ನೇತೃತ್ವದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 111 ರನ್ ಗಳಿಸಿ ಇಂಗ್ಲೆಂಡ್ಗೆ 112 ರನ್ಗಳ ಗುರಿ ಒಡ್ಡಿತು. ಪ್ರವಾಸಿ ತಂಡ 5 ವಿಕೆಟ್ ಕಳೆದುಕೊಂಡು ಇನ್ನೂ 5 ಚೆಂಡು ಬಾಕಿ ಇರುವಂತೆಯೇ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದು ಅತ್ಯಗತ್ಯ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಜಮ್ಮು ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ದಾಳಿ, ಹಿಜ್ಬುಲ್ ಮುಜಾಹಿದೀನ್ ಭಯೋತ್ಪಾದಕ ಸಂಘಟನೆಯ ಶಂಕಿತ ಸೆರೆ. ಸಮ್ಮಿಶ್ರ ಸರ್ಕಾರ ಎಲ್ಲಾ ರಂಗಗಳಲ್ಲಿ ವಿಫಲ, ರೈತರ ಸಾಲ ಮನ್ನಾ ಯೋಜನೆ ಭರವಸೆ ಹುಸಿ, ಯಡಿಯೂರಪ್ಪ ಟೀಕೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಷ್ಟ್ರೀಯ ನಾಯಕರೊಂದಿಗೆ ಚರ್ಚಿಸಿ ಶೀಘ್ರ ಸೀಟು ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಲು ಕಾಂಗ್ರೆಸ್ ನಿರ್ಧಾರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.